ಎಸ್ಎಲ್ಎನ್ ಚೌಟ್ರಿ ಹಿಂಭಾಗದ ರಾಜಕಾಲುವೆಯನ್ನು ಕೂಡಲೇ ತೆರವುಗೊಳಿಸಿ. ಮುಂದೆ ಆಗುವಂತಹ ಅನಾಹುತವನ್ನು ತಡೆಯಬೇಕೆಂದು ಸ್ಥಳೀಯರಿಂದ ತೀವ್ರ ಆಕ್ರೋಶ. ತುಮಕೂರು ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಹಾಗೂ ನಗರದ ಶಾಸಕರಾದ ಜ್ಯೋತಿ ಗಣೇಶ್ ರವರು ನೋಡಲೇಬೇಕಾದ ಸುದ್ದಿ. ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕಲ್ಪತರು ನ್ಯೂಸ್ಗೆ ಸ್ವಾಗತ. ತುಮಕೂರು ನಗರದ ಮಹಾನಗರ ಪಾಲಿಕೆ ಅಧಿಕಾರಿಗಳು ಹಾಗೂ ನಗರದ ಶಾಸಕರಾದ ಜ್ಯೋತಿ ಗಣೇಶ್ ರವರು ನೋಡಲೇಬೇಕಾದ ಸುದ್ದಿ. ಅಣ್ಣೆ ತೋಟದ ರಸ್ತೆ ಎಸ್ಎಲ್ಎನ್ ಚೌಟ್ರಿ ಹಿಂಭಾಗದ ರಾಜಕಾಲುವೆ ತುಮಕೂರು ಮಹಾನಗರ ಪಾಲಿಕೆಯ 20ನೇ ವಾರ್ಡ್ಗೆ ಸೇರಿದೆ. ರಾಜಕಾಲುವೆ ಮುಚ್ಚಿ ಹೋಗಿರುವ ಕಾರಣ ಅಲ್ಲಿನ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜಕಾಲುವೆಗೆ ಮನೆ ಡೆಮಾಲಿಷ್ ಮಾಡುವ ಮಣ್ಣು, ಕಲ್ಲು, ವೇಸ್ಟೇಜ್ ಇಟ್ಟಿಗೆಗಳು ತುಂಬಿ ಮುಚ್ಚಲಾಗಿದೆ. ಮಳೆಗಾಲದಲ್ಲಿ ನೀರು ಹೋಗದೆ ಸ್ಥಳೀಯ ಮನೆಗಳಿಗೆ ನೀರು ನುಗ್ಗುವ ಸಾಧ್ಯತೆ ಇದ್ದು, ಕೂಡಲೇ ಸಂಬಂಧಪಟ್ಟ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ತುಂಬಿದ ರಾಜಕಾಲುವೆಯನ್ನು ತೆರವುಗೊಳಿಸಿ ಮುಂದೆ ಆಗುವಂತಹ ಅನಾಹುತವನ್ನು ತಡೆಯಬೇಕು ಎಂದು ಸ್ಥಳೀಯರು ಮಹಾನಗರ ಪಾಲಿಕೆಗೆ ಆಗ್ರಹಿಸಿದ್ದಾರೆ. ವರದಿ ಕಲ್ಪತರು ನ್ಯೂಸ್. ಮಹಾನಗರ ಪಾಲಿಕೆ ಇದನ್ನು ರಾಜಕಾಲುವೆನ ಮುಚ್ಚಿ ಈ ಥರ ಮನೆಗಳಿಗೆ ನೀರು ನುಗ್ಗೋ ಥರ ಎಲ್ಲ ತೊಂದರೆ ಮಾಡಿ ಈ ಥರ ಇದನ್ನು ಮಾಡ್ತಾ ಇದ್ದಾರೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಇದನ್ನು ನಮಗೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನಮ್ಮಲ್ಲಿ ವಿನಂತಿ. ಅದಾದಮೇಲೆ ಈ ಮನೆಗಳಿಗೆ ನೀರು ನುಗ್ಗೋದ್ರಿಂದ ನಮಗೆ ಕೂಡಲೇ ತೊಂದರೆ ಆಗ್ತಾಯಿದೆ. ಅದನ್ನು ಸಂಬಂಧಪಟ್ಟದ್ದು ಇದನ್ನು ಅಧಿಕಾರಿಗಳಿಗೆ ಚರಂಡಿ ವ್ಯವಸ್ಥೆ ಮಾಡಬೇಕು. 20ನೇ ವಾರ್ಡು ಮಹಾನಗರ ಪಾಲಿಕೆಯ ವ್ಯಾಪ್ತಿಗೆ ಬರುವ ಇಲ್ಲಿ ಎಸ್ಎಲ್ಎನ್ ಚೌಟ್ರಿ ಹಿಂಭಾಗ ರಾಜಕಾಲುವೆಯನ್ನು ಎಲ್ಲ ನೀರು ಹೋಗೋದು ಮುಚ್ಚಿ ಈ ಥರ ಅನಾನುಕೂಲ ಮಾಡ್ತಾಯಿದ್ದಾರೆ. ಮನೆಗಳಿಗೆಲ್ಲರಿಗೂ ತೊಂದರೆ ಆಗ್ತಾಯಿದೆ. ಈ ಚರಂಡಿ ಸುಮಾರು ಈ 100 ವರ್ಷದ್ದು ಇದು ವಿಲೇಜ್ ಮ್ಯಾಪಲ್ಲೂ ಕೂಡ ಅದಿದೆ. ಈ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳಬೇಕು.